ನಮಸ್ಕಾರ ಸ್ನೇಹಿತರೆ, ಎದೆಗಾರಿಕೆಯ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನು ಕೊಡ್ತೇನೆ. ವೀಕ್ಷಕರೇ, ಕಳೆದ ಒಂದು 10 ಅಥವಾ 11 ದಿನಗಳಿಂದ ನೆಲಮಂಗಲದಲ್ಲಿ ಬಹಳ ಸಂಚಲನವನ್ನು ಮೂಡಿಸ್ತಾ ಇರುವಂತಹ ಒಂದು ವಿಚಾರ ಎಲ್ಲರ ಮನೆ ಮಾತಾಗಿರುವಂಥದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಚಾರಗಳು ಪ್ರತಿನಿತ್ಯ ಹರಿಬಿಡ್ತಾ ಇದ್ದಾರೆ. ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಎನ್ನಲಾದಂತಹ ವಿಚಾರವಾಗಿ ಸಾಕಷ್ಟು ಟೀಕೆ ಪ್ರಹಾರಗಳು ಸಹ ಆಗ್ತಾ ಇರುವಂಥದ್ದು. ಪರ ವಿರೋಧದ ನಡುವೆ ಇವೆಲ್ಲ ಸಾಗ್ತಾ ಹೋಗ್ತಾ ಇದೆ. ಇವತ್ತು ಈ ವಿಚಾರವಾಗಿ ನಿಜಕ್ಕೂ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಎನ್ನಲಾದಂತಹ ಮಾತು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ಸಮಾಜದ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ಎದೆಗಾರಿಕೆ ಸುದ್ದಿವಾಹಿನಿ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಶೀರ್ಷಿಕೆಯನ್ನ ತಂತ್ರ ಕುತಂತ್ರಗಳ ಬೇಹುಗಾರಿಕೆ. ಜನಸಾಮಾನ್ಯರೇ, ನೀವೇನು ಹೇಳ್ತೀರಾ? ಜೇಡರ ಬಲೆಯಲ್ಲಿ ಜಗದೀಶ್ ಚೌಧರಿ, ಈ ಒಂದು ಶೀರ್ಷಿಕೆಯನ್ನ ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಪ್ರಾರಂಭದಲ್ಲಿ ನಿಮಗೆ ಹೇಳ್ಬಿಡ್ತೀನಿ, ಈ ಒಂದು ಕಾರ್ಯಕ್ರಮ 3 ಸಂಚಿಕೆಗಳಾಗಿ ಮಾಡ್ತಾ ಇದ್ವಿ. ಮೊದಲನೇ ಸಂಚಿಕೆಯಲ್ಲಿ ಏನು ಸೋಲೂರು ಹೋಬಳಿ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಆಯಿತು ಅನ್ನೋ ವಿಚಾರ ಪ್ರಸ್ತಾಪ ಆಯಿತು. ಅಲ್ಲಿಂದ ಪ್ರಾರಂಭ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದಿಷ್ಟು ವಿಚಾರಗಳು ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಎನ್ನಲಾದಂತಹ ಆರೋಪಗಳಿಗೆ ಬೇಸ್ಮೆಂಟ್ ಬಂದು ಇಲ್ಲಿಂದನೇ ಪ್ರಾರಂಭ ಆಗುತ್ತೆ. ಹಾಗಾಗಿ ಸೋಲೂರು ಹೋಬಳಿಯನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆ ಆಯಿತು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಮುಂದೆ ಇಟ್ಕೊಂಡು ಅಲ್ಲಿಂದ ಪ್ರಾರಂಭ ಮಾಡಬೇಕಾಗುತ್ತೆ. ತದನಂತರ 2ನೇ ಸಂಚಿಕೆಯಲ್ಲಿ ಪತ್ರಕರ್ತರ ಮೇಲೆ ಜಗದೀಶ್ ಚೌಧರಿ ಹಾಗೂ ಅವರ ಸಹಚರರು ಹಲ್ಲೆ ಮಾಡಿದ್ದಾರೆ ಅಥವಾ ಜಗದೀಶ್ ಚೌಧರಿ ಹೇಳಿ ಮಾಡಿಸಿದ್ದಾರೆ ಎನ್ನಲಾದಂತಹ ವಿಚಾರದ ಕುರಿತಾಗಿ ಒಂದು ಸ್ಪಷ್ಟನೆಯನ್ನ ಎಲ್ಲ ಸಾಕ್ಷಿ ಸಮೇತ ಕೆಲವು ನನ್ನದೇ ಆದಂತಹ ವೈಯಕ್ತಿಕ ಪ್ರಶ್ನೆಗಳನ್ನ ಮುಂದಿಡ್ತಾ ಸಮಾಜದ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. 3ನೇ ಸಂಚಿಕೆಯಲ್ಲಿ ನೇರವಾಗಿ ಜಗದೀಶ್ ಚೌಧರಿಯನ್ನ ನಮ್ಮ ಸ್ಟುಡಿಯೋಗೆ ಕರೆ ತರುವಂತಹ ಮುಖಾಂತರ ಒಂದು ಸಂದರ್ಶನ ಮಾಡಿ ಇಷ್ಟು ಏನು ಆರೋಪಗಳು ಬರ್ತಾ ಇದೆ ಅಷ್ಟು ಆರೋಪಗಳಿಗೆ ನೇರವಾಗಿ ಅವ್ರನ್ನೇ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಈ ಒಂದು 3 ಸಂಚಿಕೆಗಳನ್ನ ಮುಕ್ತಾಯ ಮಾಡಿ ನಿಮ್ಮ ಮುಂದೆ ಈ ಒಂದು ಸಮಾಜದ ಮುಂದೆ, ಅಂದ್ರೆ ಸಮಾಜದ ನಾಗರಿಕರು ನೀವಿದ್ದೀರಾ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮತದಾರರು ಏನಿದ್ದೀರಾ, ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡಿದೀವಿ. ನೀವು ಡಿಸೈಡ್ ಮಾಡಿ. ಇಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಎನ್ನಲಾದಂತಹ ಮಾತು ಸತ್ಯಕ್ಕೆ ದೂರವಾದ ಮಾತಾ ಅಥವಾ ಸತ್ಯನ ಸುಳ್ಳ? ಜಗದೀಶ್ ಚೌಧರಿ ನಿಜವಾಗ್ಲೂ ಆ ಒಂದು ಕಳಂಕವನ್ನ ಆ ಒಂದು ಆರೋಪಿ ಸ್ಥಾನದಲ್ಲಿರುವಂತಹ ಜಗದೀಶ್ ಚೌಧರಿ ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಜಗದೀಶ್ ಚೌಧರಿ ಅವರ ಮೇಲೆ, ಅಷ್ಟು ಸಹ ಸತ್ಯನ ಸುಳ್ಳ? ಅಥವಾ ಜಗದೀಶ್ ಚೌಧರಿ ಅವರ ಮೇಲೆ ಒಂದು ಷಡ್ಯಂತ್ರ ರೂಪಿಸಲಾಗಿತ್ತ, ಒಂದು ಬಲೆಯಲ್ಲಿ ಸಿಕ್ಕಿಸುವಂತಹ ಒಂದು ಹುನ್ನಾರವನ್ನ ಇಲ್ಲಿ ರೂಪಿಸಲಾಗಿತ್ತ? ಇದರ ಹಿಂದೆ ಯಾರ ಕೈವಾಡ ಇದೆ? ಯಾರ ಶ್ರೀರಕ್ಷೆಯಲ್ಲಿ ಯಾರನ್ನ ಮೆಚ್ಚೋಕೋಸ್ಕರ, ಯಾರ ಕೈಯಲ್ಲಿ ಬೆನ್ನನ್ನ ತಟ್ಟಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಆಯಿತು ಅಥವಾ ಇಲ್ಲ ಅನ್ನೋದನ್ನ ತಾವು ಡಿಸೈಡ್ ಮಾಡಿ. ಅಥವಾ ಈ ಒಂದು ಕಾರ್ಯಕ್ರಮಗಳನ್ನ ನಾನು ಮಾಡಿ ಸಮಾಜದ ಮುಂದೆ ತರುವಂತಹ ಪ್ರಯತ್ನ ಮಾಡಿದಂತಹ ನಾನೇ ತಪ್ಪ, ಇದನ್ನು ತಾವು ಡಿಸೈಡ್ ಮಾಡಿ ಅನ್ನುವಂತಹ ವಿಚಾರವನ್ನ ಮುಂದೆ ಇಡ್ತಾ ಮೊದಲಿಗೆ ಸೋಲೂರು ಹೋಬಳಿಯನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿದ್ರಲ್ಲ, ಅಲ್ಲಿಂದ ಬರ್ತೀನಿ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರಬಹುದು ಯಾಕೆ ಈ ವಿಚಾರವನ್ನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ರಾಜಕೀಯದಲ್ಲಿ ಇರುವಂತಹ ಕೆಲವು ರಾಜಕೀಯ ಮುಖಂಡರುಗಳು ನನ್ನ ಜೊತೆ ಒಡನಾಟ ಇರುವಂಥದ್ದು, ಬಾಂಧವ್ಯದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಇರುವಂಥದ್ದು, ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಏನು 10 ಅಥವಾ 12 ದಿವಸಗಳಿಂದ ಈ ಅಷ್ಟೆಲ್ಲ ವಾತಾವರಣಗಳು ಸೃಷ್ಟಿ ಆಗ್ತಾ ಇದೆ, ವಿಚಾರಗಳು ಬರ್ತಾ ಇದೆ, ಪರ ವಿರೋಧದ ಒಂದು ವಾರಗಳು ನಡೀತಾ ಇವೆ. ಈ ವಿಚಾರವಾಗಿ ನನಗೆ ಫೋನ್ ಮಾಡಿ ವೈಯಕ್ತಿಕವಾಗಿ ನನ್ನ ಕೇಳಿದಂತಹ ಸಂದರ್ಭದಲ್ಲಿ ನಾನು ಎಷ್ಟು ಜನಕ್ಕೆ ಅಂತ ಉತ್ತರ ಕೊಡೋದಕ್ಕಾಗುತ್ತೆ, ಎಷ್ಟು ಜನಕ್ಕೆ ನನ್ನ ಸತ್ಯತೆಯನ್ನ ಹೇಳೋದಕ್ಕಾಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸಮಾಜದ ಮುಂದೆ ತರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾರೆಲ್ಲ ಈ ವಿಚಾರದ ಕುತೂಹಲಕಾರಿ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಸತ್ಯತೆಯನ್ನ ತಿಳ್ಕೋಬೇಕು ಅಂತ ತಾವೆಲ್ಲ ಮನದಟ್ಟು ಮಾಡಿಕೊಂಡು ವಿಚಾರವನ್ನ ತಿಳ್ಕೋಬೇಕು ಅನ್ನುವಂತಹ ಕುತೂಹಲದಲ್ಲಿದ್ದೀರಾ, ದಯವಿಟ್ಟು ಈ 3 ಎಪಿಸೋಡ್ಗಳನ್ನ 3 ಸಂಚಿಕೆಗಳನ್ನ ಮಿಸ್ ಮಾಡದೆ ನೋಡಿ. ಅವಶ್ಯಕತೆ ಇಲ್ದಿರೋರು ದಯವಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನ ನೋಡ್ಕೊಳ್ಳಿ. ಹೇಳ್ತಾ, ನೆಲಮಂಗಲದಲ್ಲಿ ಸೋಲೂರು ಹೋಬಳಿಯನ್ನ ನೆಲಮಂಗಲಕ್ಕೆ ಸೇರಿಸ್ಕೋಬೇಕು.
ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲೂರು ಸೇರ್ಪಡೆ ಆದರೆ ಅಲ್ಲಿನ ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಹಿತದೃಷ್ಟಿಯಿಂದ ಸುಮಾರು 47 ವರ್ಷಗಳಿಂದ ಈ ಒಂದು ಹೋರಾಟ ನಡೀತಾನೆ ಇದೆ. ಒಂದು ಕಡೆ ಮಾಗಡಿ ಅವರು ಸೋಲೂರು ಹೋಬಳಿ ನಮಗೆ ಬೇಕು ಅಂತ ಕೇಳ್ತಾರೆ, ಮತ್ತೊಂದು ಕಡೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೋಲೂರನ್ನ ಸೇರಿಸ್ಕೋಬೇಕು ಅನ್ನುವಂತಹ ವಿಚಾರವನ್ನ ಕೆಲವು ಜನ ಪ್ರಸ್ತಾಪ ಮಾಡ್ತಾರೆ. ಆದರೆ 47 ವರ್ಷಗಳಿಂದ ಯಾರು ಈ ಹಿಂದೆ ಇದ್ದಂತಹ ಶಾಸಕರುಗಳಿದ್ರು, ಅಂಜನಮೂರ್ತಿ ಅವರಾಗಿರ್ಬೋದು, MV ನಾಗರಾಜ್ ಆಗಿರಬಹುದು, ಶಂಕರ್ ನಾಯಕ್ ಅವರಾಗಿರಬಹುದು, ಅಥವಾ ಡಾಕ್ಟರ್ K ಶ್ರೀನಿವಾಸ ಮೂರ್ತಿ ಅವರಾಗಿರಬಹುದು, ಇವರೆಲ್ಲರೂ ಸಹ ಸತತವಾದಂತಹ ಪ್ರಯತ್ನಗಳನ್ನ ಮಾಡ್ತಾನೆ ಬಂದ್ರು ಸೋಲೂರು ಹೋಬಳಿಯನ್ನ ನೆಲಮಂಗಲಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಮುಂಚೂಣಿಯಲ್ಲಿ ಇವರೆಲ್ಲರಿಗಿಂತ ಸ್ವಲ್ಪ ಇವ್ರನ್ನೆಲ್ಲ ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗಿ ಸೋಲೂರು ಹೋಬಳಿಯನ್ನ ನೆಲಮಂಗಲಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅನುಮೋದನೆ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದ್ರೆ ನೆಲಮಂಗಲ ಶಾಸಕರಾದ N ಶ್ರೀನಿವಾಸ್ ಅವರು. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಸೋಲೂರು ಹೋಬಳಿಯನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಕೋಬೇಕು ಅನ್ನೋದು ಅಂಗೀಕಾರ ಆಗಿಲ್ಲ, ಗೆಜೆಟ್ ಅಲ್ಲಿ ಪಾಸ್ ಆಗಿಲ್ಲ. ಅದಕ್ಕೆ ಎಲ್ಲ ಏನು ಕೆಲಸ ಕಾರ್ಯಗಳು ಎಲ್ಲವೂ ಸಮಾಪ್ತಿಯಾಗಿ ನೆಲಮಂಗಲಕ್ಕೆ ಸೋಲೂರು ಹೋಬಳಿ ಸೇರಿಸ್ಕೊಂಡು ಅಧಿಕೃತವಾಗಿ ಆಗೇ ಹೋಯ್ತು ಅನ್ನುವಂತಹ ಯಾವುದೋ ಒಂದು ಗ್ರೀನ್ ಸಿಗ್ನಲ್ಗಳು ಇಲ್ಲಿ ಸಿಕ್ಕಿಲ್ಲ. ಕಾರಣ ಮಾಗಡಿ ತಾಲೂಕಿಗೆ 4 ಹೋಬಳಿಗಳು ರೆವಿನ್ಯೂ ಇರುವಂತಹ ಹೋಬಳಿಗಳು ಇರುವಂಥದ್ದು, 6 ಹೋಬಳಿಗಳು ಮತ ಚಲಾವಣೆಗೆ ಇರುವಂಥದ್ದು. ಮತ ಚಲಾವಣೆಗೆ ಅಂತ 6 ಹೋಬಳಿಗಳು, ರೆವಿನ್ಯೂಗೆ ಸೇರಿದಂಥವು 4 ಹೋಬಳಿಗಳು. ಈಗ ನೆಲಮಂಗಲಕ್ಕೆ ಬರೋದಾದ್ರೆ ನೆಲಮಂಗಲದಲ್ಲಿ ರೆವಿನ್ಯೂಗೆ ಬರುವಂಥದ್ದು 3 ಹೋಬಳಿಗಳು, ಮತ ಚಲಾವಣೆಗೆ ಬರುವಂತಹ ಹೋಬಳಿಗಳು 4. ಸೊ ಅದರಲ್ಲಿ ಸೋಲೂರು ಕೂಡ, ಸೋಲೂರು ಮತ ಚಲಾವಣೆ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆಗಿರ್ಬೋದು ಅಥವಾ ಲೋಕಸಭಾ ಚುನಾವಣೆಗಳಾಗಿರ್ಬೋದು, ಇವೆರಡೂ ಚುನಾವಣೆಗಳಿಗೆ ಸೋಲೂರು ಹೋಬಳಿಯ ಜನ ಮತ ಚಲಾವಣೆಯನ್ನ ಮಾಡ್ತಾರೆ. ಸರ್ಕಾರಿ ಸವಲತ್ತುಗಳನ್ನ ಪಡಿಬೇಕು, ಸರ್ಕಾರದ ಏನು ನೀತಿ ನಿಯಮಗಳು ಇರ್ತವೆ, ಕೆಲಸ ಕಾರ್ಯಗಳು ಇರ್ತವೆ, ಆ ಒಂದು ಚೌಕಟ್ಟಿನಲ್ಲಿ ತನ್ನ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ, ಮಾಗಡಿ ತಾಲೂಕು ಕಚೇರಿಗೆ ಹೋಗ್ಬೇಕಾದಂತಹ ಕೆಟ್ಟ ಪರಿಸ್ಥಿತಿ ಸೋಲೂರಿನ ಜನಕ್ಕೆ ಇರುವಂಥದ್ದು. ಒಂದು ರೀತಿಯಾದ ಅತಂತ್ರ ಪರಿಸ್ಥಿತಿಯಲ್ಲಿ ಸೋಲೂರು ಹೋಬಳಿಯ ಜನ ಬದುಕನ್ನ ಮಾಡ್ತಾ ಇರುವಂಥದ್ದು. ಈ ಒಂದು ಅತಂತ್ರ ಪರಿಸ್ಥಿತಿಗೆ ಒಂದು ಮುಕ್ತಿಯನ್ನ ಕೊಡಬೇಕು ಅನ್ನುವಂತಹ ಹೋರಾಟ ಸುಮಾರು 47 ವರ್ಷಗಳಿಂದ ಸತತವಾಗಿ ನಡ್ಕೊಂಡು ಬಂದಿರುವಂಥದ್ದು. ನನಗೆ ಮಾಹಿತಿ ಇರೋ ಪ್ರಕಾರ ಯಾವ ಹೋಬಳಿ ರೆವಿನ್ಯೂಗೆ ಸಂಬಂಧಪಡುತ್ತೆ ಆ ಒಂದು ಹೋಬಳಿಯನ್ನ ಪಕ್ಕದ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡುವಂತಹ ಇತಿಹಾಸದಲ್ಲಿ, ಕರ್ನಾಟಕದ ಒಂದು ಇತಿಹಾಸದಲ್ಲಿ ಉದಾಹರಣೆ ಕೊಡೋದಾದ್ರೆ ಯಾವುದೂ ಇಲ್ಲ. ನಾನು ಮಾಹಿತಿಯನ್ನ ಕಲೆ ಹಾಕಿರೋ ಪ್ರಕಾರ, ತಿಳ್ಕೊಂಡಿರೋ ಪ್ರಕಾರ, ರೆವಿನ್ಯೂಗೆ ಬರುವಂತಹ ಹೋಬಳಿಗಳನ್ನ, ಯಾವ ಹೋಬಳಿಗೆ ರೆವಿನ್ಯೂ ಸೇರುತ್ತೆ ಆ ಹೋಬಳಿಯನ್ನ ಅದೇ ಕ್ಷೇತ್ರಕ್ಕೆ ಇಡ್ತಾರೆ. ಆ ಕ್ಷೇತ್ರದಿಂದ ತೆಗೆದು ಆ ರೆವಿನ್ಯೂ ಬರುವಂತಹ ಹೋಬಳಿಯನ್ನ ಪಕ್ಕದ ಕ್ಷೇತ್ರಕ್ಕೆ ಸೇರಿಸುವಂತಕ್ಕೆ ಅವಕಾಶ ಇಲ್ಲ. ಅಂತಹ ಉದಾಹರಣೆಗಳು ಕರ್ನಾಟಕದಲ್ಲಿ ಇದುವರೆಗೂ ಸಹ ಇಲ್ಲ. ಅದು ಅಸಾಧ್ಯವಾದಂತಹ ಮಾತು ಅನ್ನೋದು ನನಗೆ ಇರುವಂತಹ ಮಾಹಿತಿ. ಹಾಗಾಗಿ ಸೋಲೂರು ಹೋಬಳಿ ರೆವಿನ್ಯೂ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಮಾಗಡಿ ಕ್ಷೇತ್ರಕ್ಕೆ ಸೇರುತ್ತೆ. ಮಾಗಡಿ ಕ್ಷೇತ್ರಕ್ಕೆ ಸೇರೋದ್ರಿಂದ ಆ ರೆವಿನ್ಯೂ ಇರುವಂತಹ ಸೋಲೂರು ಹೋಬಳಿಯನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡೋದು ಬಹುತೇಕ ಅಸಾಧ್ಯ ಅನ್ನುವಂತಹ ಮಾತು. ಹಾಗಾಗಿ ಇನ್ನ ನೆಲಮಂಗಲ ಏನು ವಿಧಾನಸಭಾ ಕ್ಷೇತ್ರ ಇದೆ ಅಲ್ಲಿಗೆ ಸೋಲೂರು ಹೋಬಳಿಯನ್ನ ಸೇರಿಸ್ಕೊಬಿಟ್ರು. ಈ ವಿಚಾರದಲ್ಲಿ ಒಂದು ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಆ ಸಂಭ್ರಮಾಚರಣೆ ಅಲ್ಲಿಂದ ಪ್ರಾರಂಭವಾದಂತಹ ಈ ಒಂದು ವಾಕ್ ಸಮರ ಎಲ್ಲಿಗೆ ಬಂದು ನಿಲ್ತು? ಅದಕ್ಕಿಂತ ಮುಂಚೆ ನೋಡಿ, ಇದು ಆದೇಶ ಕಾಪಿ. ಈ ಒಂದು ಆದೇಶದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಈ ಆದೇಶ ಕಾಪಿಯನ್ನ ಈ ಒಂದು ಸುದ್ದಿಯಲ್ಲಿ ನೀವು ಓದಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದರ ಪ್ರತಿಯನ್ನ ಎದೆಗಾರಿಕೆ ಸುದ್ದಿವಾಹಿನಿಯ ಪೇಜ್ ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ನೀವು ಅಲ್ಲಿ ಓದ್ಕೋಬಹುದು. 2026-27ನೇ ಸಾಲಿನಲ್ಲಿ ಭಾರತ ಜನಗಣತಿಯನ್ನು ನಡೆಸಲು ಉದ್ದೇಶಿಸಲಾಗಿದ್ದು, ಈ ಸಂಬಂಧ ಗ್ರಾಮಗಳ, ತಾಲೂಕಿನ, ಜಿಲ್ಲೆಯ ಮತ್ತು ರಾಜ್ಯಗಳ ಸರಹದ್ದನ್ನು ಮಾರ್ಪಡಿಸಲು ಕೇಂದ್ರ ಸರ್ಕಾರ ಕೊನೆಯ ದಿನಾಂಕವನ್ನು ನಿಗದಿಪಡಿಸುತ್ತದೆ. ಈ ಬಗ್ಗೆ ಪರಿಶೀಲಿಸುವಂತೆ ತಿಳಿಸಲಾಗಿದೆ.
ಮೇಲ್ಕಂಡ ಅವಲೋಕನಗಳನ್ವಯ ಪರಿಷ್ಕೃತ ಕರಡು ಅಧಿಸೂಚನೆಯನ್ನು ತಿದ್ದಿರುವಂತೆ ಅನುಮೋದಿಸಬಹುದು. ಅನುಸೂಚಿಯಲ್ಲಿ ನಮೂದಿಸಲ್ಪಟ್ಟಿರುವ ಗ್ರಾಮಗಳ, ವೃತ್ತದ ಮತ್ತು ತಾಲೂಕಿನ ವಿವರಗಳನ್ನು ಖಚಿತಪಡಿಸಿಕೊಂಡು ನಿಯಮಾನುಸಾರ ಮುಂದಿನ ಕ್ರಮ ವಹಿಸುವಂತೆ ತಿಳಿಸಲಾಗಿದೆ. ಈ ಒಂದು ಆದೇಶ 2026 ಅಥವಾ 27ರಲ್ಲಿ ಏನು ಜಾತಿ ಜನಗಣತಿ ಮತದಾರರಿದಾರಲ್ಲ, ಮತದಾರರ ಒಂದು ಮಾರ್ಕಿಂಗ್ ಅನ್ನ ಮಾಡಬೇಕು. ಜಾತಿ ಜನಗಣತಿಯ ವಿಚಾರದಲ್ಲಿ ಜಾತಿ ಆಧಾರದ ಮೇಲೆ ಯಾವ ಒಂದು ಹೋಬಳಿಯಲ್ಲಿ ಯಾರು ಎಷ್ಟು ಜನ ಯಾವ ಜಾತಿಯವರು ಇದ್ದಾರೆ ಅನ್ನೋದನ್ನ ಮಾರ್ಕಿಂಗ್ ಮಾಡಬೇಕು ಅನ್ನುವಂತಹ ಈಗಾಗಲೇ ಕೇಂದ್ರ ಸರ್ಕಾರ ಆದೇಶ ಮಾಡಿರುವಂಥದ್ದು. ಆ ಆದೇಶದಲ್ಲಿ ಒಂದು ವೇಳೆ ಸೋಲೂರು ಹೋಬಳಿ ನೆಲಮಂಗಲಕ್ಕೆ ಸೇರ್ಪಡೆ ಆದರೆ ರಾಜಕೀಯವಾಗಿ ಇಲ್ಲಿನ ಸ್ಥಳೀಯ ಶಾಸಕರು ಏನಿದ್ದಾರೆ ಎನ್ ಶ್ರೀನಿವಾಸ್ ಅವರಿಗೆ ಸಾಕಷ್ಟು ಇದರಿಂದ ಲಾಭ ಸಿಗುತ್ತೆ. ರಾಜಕೀಯ ಲಾಭದ ದೃಷ್ಟಿಯಿಂದ ಇವತ್ತು ಸೋಲೂರು ಹೋಬಳಿಗೆ ಮುಕ್ತಿ ಕೊಡ್ತೀವಿ ಅಂತ ಶಾಸಕರು ಹೊರಟಿರುವಂಥದ್ದು. ಅವರ ವೈಯಕ್ತಿಕ ಇದರಲ್ಲಿ ಲಾಭಗಳಿವೆ. ಏನು ಅಂತ ಹೇಳಿದ್ರೆ, ಸೋಲೂರು ಹೋಬಳಿಯಲ್ಲಿ ಸುಮಾರು 10ರಿಂದ 12 ಸಾವಿರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವ್ಯಕ್ತಿಗಳು ವಾಸ ಇರುವಂಥದ್ದು. SC ST ಜನಾಂಗದ ಅತಿ ಹೆಚ್ಚು ಜನಾಂಗ ಸೋಲೂರು ಹೋಬಳಿಯಲ್ಲಿ ಇರುವಂಥದ್ದು. ಆ ಸೋಲೂರು ಹೋಬಳಿಯನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿಕೊಂಡ್ರೆ ಏನು ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿದೆ, ಇದು ಮೀಸಲು ಕ್ಷೇತ್ರ ಆಗೇ ಉಳಿಯುತ್ತೆ ಅನ್ನೋದು ಇವರ ಒಂದು ಎಕ್ಸ್ಪೆಕ್ಟೇಷನ್ನು. ಒಂದು ವೇಳೆ ಮಾಗಡಿಗೇನಾದ್ರೂ ಇದು ಹೋದ್ರೆ ಅಲ್ಲಿ SC STಗಳು ಅದೇನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅಂತ ಹೇಳ್ತೀವಿ, ಆ ಒಂದು ಅಂಕಿಅಂಶದ ಪ್ರಕಾರ ಜಾತಿ ಜನಗಣತಿಯಲ್ಲಿ ಮಾಗಡಿ ಭಾಗದಲ್ಲಿ ಹೆಚ್ಚಾಗುತ್ತೆ. ಅದು ಈಗ ಜನರಲ್ ಇರುವಂತಹ ಒಂದು ಕ್ಷೇತ್ರ, ಅದು ಮೀಸಲು ಆಗ್ಲೂಬಹುದು ಅಥವಾ ಆಗದೇನೆ ಇರಬಹುದು, ಎರಡರಲ್ಲೂ ಅದು ಏನು ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಬಾಲಕೃಷ್ಣ ಅವರು ಒಂದು ಕಡೆ ಮೌನವನ್ನ ಮುರಿತಾ ಇದ್ದಾರೆ. ಎಲ್ಲಿ ಇದು ಜನರಲ್ ಕ್ಯಾಟಗರಿ ಹೋಗಿ ಮೀಸಲು ಕ್ಷೇತ್ರ ಆಗೋದ್ರೆ ಇಲ್ಲಿಗೆ ನನಗೆ ನೆಲೆ ಇರೋದಿಲ್ಲ ಅನ್ನುವಂತಹ ಒಂದು ಯೋಚನೆಯಿಂದ ಬಾಲಕೃಷ್ಣ ಅವರು ಮೂಕ ಪ್ರೇಕ್ಷಕರಾಗಿ ಇದನ್ನ ಗಮನಿಸ್ತಾ ಇದ್ದಾರೆ. ಅದನ್ನ ಇಲ್ಲಿನ ಶಾಸಕರು ಎನ್ಕ್ಯಾಚ್ ಮಾಡಿಕೊಂಡು ಅದರ ಎಲ್ಲ ಸದುಪಯೋಗಗಳನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಅವ್ರದೇ ಇರೋದ್ರಿಂದ, ಶಾಸಕರು ಕಾಂಗ್ರೆಸ್ ಅವರು ಇರೋದ್ರಿಂದ, ಚುನಾವಣೆಯ ಒಂದು ಉದ್ದೇಶದಿಂದ, ಅವರ ಚುನಾವಣೆಯ ಭವಿಷ್ಯದ ಉದ್ದೇಶದಿಂದ ಇವತ್ತು ಸೋಲೂರನ್ನ ನೆಲಮಂಗಲಕ್ಕೆ ಸೇರಿಸ್ಕೊಳ್ಳೇಬೇಕು ಅನ್ನುವಂತಹ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುವಂತದ್ದು. ನೋಡಿ, ರಾಜಕೀಯ ಉದ್ದೇಶನೋ ಅಥವಾ ದುರುದ್ದೇಶನೋ ಅದು ನಮಗ್ ಬೇಡ. ಸೋಲೂರು ಹೋಬಳಿಯಲ್ಲಿ ಏನು ಅತಂತ್ರ ಪರಿಸ್ಥಿತಿ ಇದೆ, ಆ ಒಂದು ಜನಗಳಿಗೆ ನೀವು ಯಾವುದೇ ಕಡೆ ಆಗ್ಲಿ ಏನ್ ತೊಂದರೆ ಇಲ್ಲ. ನೀವು ಮಾಗಡಿಗೆ ಸೇರಿಸ್ತಿರೋ ಅಥವಾ ನೆಲಮಂಗಲಕ್ಕೆ ಸೇರಿಸ್ಕೊತಿರೋ, ಇದರ ಮಧ್ಯೆಯಲ್ಲಿ ಪರ ವಿರೋಧಗಳು ಈಗಾಗಲೇ ಸ್ಟಾರ್ಟ್ ಆಗಿದೆ. ರಾಜ್ಯಪಾಲರಿಗೆ ಪತ್ರಗಳನ್ನ ಬರೆಯೋದ್ರ ಮುಖಾಂತರ, ಕೋರ್ಟ್ಗೆ ಹೋಗೋದ್ರ ಮುಖಾಂತರ ಅಲ್ಲಿನ ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಒಂದು ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಹೋಗ್ಬೇಕು ಅಥವಾ ಮಗದೊಂದು ಕಾರ್ಯಗಳಿಗೆ ಹೋಗ್ಬೇಕು ಅಂದ್ರೆ ನಾವು ಮಾಗಡಿಯಿಂದ ಅಥವಾ ಸೋಲೂರಿಂದ 80 ಅಥವಾ 85 ಕಿಲೋಮೀಟರ್ಗಳ ನಾವು ಸಂಚಾರವನ್ನ ಮಾಡಬೇಕು. ನಮಗೆ ಮಾಗಡಿ ರಾಮನಗರ ಹತ್ರ ಇರೋದ್ರಿಂದ ನಮಗೆ ಮಾಗಡಿಗೆ ಸೇರಿಸ್ಕೊಡಿ ಅನ್ನುವಂತ ಕೆಲವು ಬೇಡಿಕೆಗಳನ್ನ ಮುಂದೆ ಇಟ್ಟು ಅರ್ಜಿಗಳನ್ನ ಸಲ್ಲಿಸಿರುವಂತದ್ದು. ಈ ವಿಚಾರವಾಗಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗಬಾರದು ಅನ್ನುವಂತಹ ಒಂದು ಮೈಂಡ್ ಸೆಟ್ ನಲ್ಲಿ ಜಗದೀಶ್ ಚೌಧರಿ ಅವರು ಏನ್ ಮಾಡ್ತಾರೆ, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಒಂದು ಕಿವಿ ಮಾತನ್ನ ಹೇಳುವಂತಹ ಪ್ರಯತ್ನ ಮಾಡ್ತಾರೆ. ಆ ಒಂದು ಪ್ರಯತ್ನದಲ್ಲಿ ಜಗದೀಶ್ ಚೌಧರಿ ಅವರು ಎಡವುತ್ತಾರೆ. ಅವರ ಎಡವು ಯಾವ ತರದ್ದು ಅಂತ ಹೇಳಿದ್ರೆ, ಪಾಕಿಸ್ತಾನವನ್ನ ಹೋಲಿಕೆ ಮಾಡೋದ್ರ ಮುಖಾಂತರ ಸೋಲೂರು ಹೋಬಳಿಯ ಜಯದ ಒಂದು ಸಂಭ್ರಮಾಚರಣೆಯನ್ನ ವಿಶ್ಲೇಷಣೆ ಮಾಡ್ತಾರೆ. ಅಲ್ಲಿ ಅವರು ತುಂಬಾ ಒಂದು ಅಪಾಯಕಾರಿಯ ಸ್ಥಿತಿಯಲ್ಲಿ ತಗಲಾಕೋತಾರೆ. ಪಾಕಿಸ್ತಾನದ ಹೋಲೈಸಿ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ಕೆಲವು ಯೂಟ್ಯೂಬ್ ಚಾನೆಲ್ನ ವರದಿಗಾರರು, ನನ್ನ ಸಹೋದ್ಯೋಗಿಗಳು, ನನ್ನ ಸ್ನೇಹಿತರು ಬೇರೆ ಬೇರೆ ಮಠಾಧೀಶರನ್ನ ಭೇಟಿಯಾಗುವಂಥದ್ದು, ರಾಜಕೀಯ ವ್ಯಕ್ತಿಗಳನ್ನ ಭೇಟಿಯಾಗುವಂಥದ್ದು, ಜಗದೀಶ್ ಚೌಧರಿ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಪಾಕಿಸ್ತಾನವನ್ನ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವಾಗಿ ಅವರ ವಿರುದ್ಧವಾಗಿ ಕೆಲವು ಹೇಳಿಕೆಗಳನ್ನ ಪ್ರತಿಕ್ರಿಯೆಗಳನ್ನ ತಗೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಬಿತ್ತಾರ ಮಾಡುವಂತಹ ಕೆಲಸಗಳು ನಡೀತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಇವತ್ತು ಏನು ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಎನ್ನಲಾದಂತಹ ಆರೋಪವನ್ನ ಹೊತ್ತಿದ್ದಾರೆ ಅಥವಾ ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ನಿಂತ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸೋಲೂರು ಹೋಬಳಿಯ ಒಂದು ನೆಲಮಂಗಲ ಸೇರ್ಪಡೆ ನಮಗೆ ಬಹಳ ಸಂತಸವನ್ನ ಮೂಡಿಸಿದೆ, ಬಹಳ ಖುಷಿ ಆಗ್ತಿದೆ, ಬಹಳ ಅತಂತ್ರವಾದಂತಹ ಒಂದು ಸೋಲೂರು ಹೋಬಳಿಯನ್ನ ಇವತ್ತು ಮುಕ್ತಿಯನ್ನ ಕೊಟ್ಟಿದ್ದಾರೆ ಜನಪ್ರಿಯ ಶಾಸಕರು. ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ. ಈ ಹಿಂದೆ ಈ ಒಂದು ವಿಚಾರವನ್ನ ಇಟ್ಕೊಂಡು
ಕಾಂಗ್ರೆಸ್ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಅವರು ಸೋಲೂರು ಹೋಬಳಿಯನ್ನ ನೆಲಮಂಗಲ ವಿಧಾನಸಭಾಕ್ಕೆ ಸೇರ್ಪಡೆ ಮಾಡ್ಕೊಂಡ್ಬಂದ್ರೆ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳದಂತವ್ರು ಇವತ್ತು ಕಾಣೆ ಆಗಿದ್ದಾರೆ, ಕಾಣಿಸ್ತಾ ಇಲ್ಲ, ಎಲ್ಲಿದ್ದೀರಾ ಅನ್ನುವಂಥ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಈ ವಿಚಾರ ಮೊದಲಿಗೆ ಈ ಸೋಲೂರು ಹೋಬಳಿಯ ವಿಚಾರದಲ್ಲಿ ಅಭಿನಂದನೆ ಸಲ್ಲಿಸ್ತಾರೆ. ಅಭಿನಂದನೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಕಾಣೆಯಾಗಿದ್ದಾರೆ, ಎಲ್ಲಿ ಹೋಗಿದ್ದೀರಾ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಜಗದೀಶ್ ಚೌಧರಿ ಅವರು ಒಂದು ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಯಾಕೆ ಈ ಒಂದು ಸಂಭ್ರಮ, ಈ ಒಂದು ಆಡಂಬರದ ಒಂದು ಮಾಡ್ತಾ ಇದ್ದೀರಾ, ಇದುವರೆಗೂ ಸಹ ಅದು ಎಲ್ಲೂ ಸಹ ಅಂಗೀಕಾರ ಆಗಿಲ್ಲ, ಅಧಿಕೃತವಾಗಿ ಸೋಲೂರು ಹೋಬಳಿ ನೆಲಮಂಗಲಕ್ಕೆ ಆಗೋಯ್ತು ಅನ್ನೋಂತಹ ಅಧಿಕೃತವಾದಂತಹ ಗೆಜೆಟ್ ಅಲ್ಲಿ ಯಾವುದೇ ರೀತಿಯಾದ ಪಾಸ್ ಆಗಿಲ್ಲ. ಯಾಕೆ ಸುಮ್ಮನೆ ಈ ತರ ಮಾಡ್ತಾ ಇದ್ದೀರಾ, ಮಾಡೋ ಕೆಲಸವನ್ನ ಗೌಪ್ಯವಾಗಿ ಮಾಡಿ. ಯಾಕಂತ ಹೇಳಿದ್ರೆ ನೀವು ಈ ತರ ಆಡಂಬರ ಮಾಡೋದ್ರಿಂದ ಮಾಗಡಿ ತಾಲೂಕಿನ ಜನ ಎಚ್ಚೆತ್ಕೋತಾರೆ, ಅವರು ಮತ್ತೆ ಅರ್ಜಿಗಳನ್ನ ಹಾಕುವಂಥದ್ದು ಮತ್ತೊಂದು ಮಗದೊಂದು ಇವೆಲ್ಲ ಆಗ್ತದೆ ಅನ್ನುವಂತಹ ಮಾತನ್ನ ಮಾತಾಡ್ತಾ ಪಾಕಿಸ್ತಾನ ಅನ್ನುವಂಥ ಮಾತನ್ನ ತಗೋತಾರೆ. ಏನ್ ಪಾಕಿಸ್ತಾನ ಮೇಲೆ ಯುದ್ಧ ಗೆದ್ದು ಅಲ್ಲಿಂದ ಸೋಲೂರು ಹೋಬಳಿಯನ್ನು ತಗೊಂಡ್ಬಂದ್ರ ಅನ್ನುವಂಥ ಮಾತನ್ನ ಹೇಳಿ ಅವರು ಅಲ್ಲಿ ತಗಲಾಕೋತಾರೆ. ಸೊ ಅಲ್ಲಿಂದ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಈ ಒಂದು ವಾಕ್ ಸಮರ. ಆ ವಾಕ್ ಸಮರದಲ್ಲಿ ನಮ್ಮದೇ ಆದಂತಹ ಎದೆಗಾರಿಕೆ ಸುದ್ದಿವಾಹಿನಿ ನೇರವಾಗಿ ಜಗದೀಶ್ ಚೌಧರಿ ಅವ್ರನ್ನ ಸಂದರ್ಶನ ಸಹ ಮಾಡುತ್ತೆ. ಆ ಒಂದು ಸಂದರ್ಶನದಲ್ಲಿ ಜಗದೀಶ್ ಚೌಧರಿ ಅವರು ನೇರವಾಗಿ ಹೇಳ್ತಾರೆ, ಪಾಕಿಸ್ತಾನವನ್ನ ನಾನು ಶತ್ರು ರಾಷ್ಟ್ರ ಅಂತ ಬಿಂಬಿಸ್ತೀವಿ, ನಾವೇ ಅಲ್ಲ, ನಮ್ಮ ಭಾರತೀಯ ಎಲ್ಲರೂ ಸಹ ನಮ್ಮ ಭಾರತೀಯರು ಪಾಕಿಸ್ತಾನವನ್ನ ಶತ್ರು ರಾಷ್ಟ್ರ ಅಂತ ಬಿಂಬಿಸ್ತೀವಿ. ಹಾಗಾಗಿ ಅದು ಆಡು ಭಾಷೆಯಲ್ಲಿ ನಾನು ಪಾಕಿಸ್ತಾನ ಅಂತ ಹೇಳದೆ ಹೊರತಾಗಿ ನಂದು ಯಾವುದೇ ರೀತಿಯಾದ ಬೇರೆ ಥರದ ದುರುದ್ದೇಶ ಇರಲಿಲ್ಲ ಅನ್ನುವಂಥ ಎಕ್ಸ್ಪ್ಲನೇಷನ್ ಅನ್ನು ಸಹ ಕೊಡ್ತಾರೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಇದು ಹೋಗ್ತಾ 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 ಬೇರೆ ಒಂದು ತಿರುವನ್ನೇ ಪಡ್ಕೊಳ್ಳುತ್ತೆ. ಆ ತಿರುವು ಏನು ಅನ್ನೋದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಮುಂದಿನ ಸಂಚಿಕೆ ದಯವಿಟ್ಟು ಮಿಸ್ ಮಾಡದೆ ನೋಡಿ. ಮುಂದಿನ ಸಂಚಿಕೆಯಲ್ಲಿ ಬರುವಂತಹ ಪ್ರತಿಯೊಂದು ಮಾತುಗಳು ಎಲ್ಲವೂ ಸಹ ಬಹಳ ಪ್ರಮುಖವಾದಂತಹವು, ಇಂಪಾರ್ಟೆಂಟ್ ವಿಚಾರಗಳು. ದಯವಿಟ್ಟು ಮಿಸ್ ಮಾಡದೆ ಪೂರ್ತಿ ನೋಡಿ. ಈ ವಿಚಾರದಲ್ಲಿ ಗೊಂದಲದಲ್ಲಿ ಇರುವಂತಹ ತಾಲೂಕಿನ ಜನ ಅಥವಾ ತಾಲೂಕಿನ ರಾಜಕಾರಣಿಗಳು ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ಈ 3 ಎಪಿಸೋಡ್ಗಳನ್ನ 3 ಸಂಚಿಕೆಗಳನ್ನ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಇದು ಅರ್ಥ ಆಗೋದಿಲ್ಲ. ಏನಾದ್ರೂ ಬೇರೆ ಕೆಲಸ ಇದೆ ನಮ್ಗೆ, ಈ ಸುಖ ಸುಮ್ಮನೆ ಇವನ್ನೆಲ್ಲ ಯಾರು ನೋಡ್ತಾರೆ, ಇವನ್ಗೂ ಮಾಡಕ್ ಕೆಲಸ ಇಲ್ಲ, ಇವನ್ಗೂ ಮಾಡಕ್ ಕೆಲಸ ಇಲ್ಲ ಅನ್ನೋಂತಹ ಮನಸ್ಥಿತಿ ಇರುವಂತವ್ರು ದಯವಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.